ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನಿಷ್ಟ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ನೀನ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆದ್ರೆ ಆ ಆಟೋ ಡ್ರೈವರ್ ಹತ್ರ ಮಾತ್ರ ಹೋಗ್ಬಾರ್ದು. ಓಹೋ, ನಿಮ್ಗೂ ಗೊತ್ತಾಗೋಯ್ತಾ? ನಾನು ಅವ್ರ ಹತ್ರನೇ ಹೋಗ್ತೀನಿ, ಅವ್ರನ್ನೇ ಮದ್ವೆ ಆಗ್ತೀನಿ, ಅವ್ರ ಜೊತೆನೆ ಜೀವನ ನಡೆಸ್ತೀನಿ. ನೀವ್ ಹೋಗ್ಬೋದಮ್ಮ, ಆದ್ರೆ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿದೆಯಲ್ಲ, ಅದನ್ನ ಯಾವನು ಆಟೋ ಡ್ರೈವರ್ ಹೊಡ್ಕೊಂಡೋದ್ರೆ ಅದನ್ನ ನೋಡ್ಕೊಂಡಿರೋದಕ್ಕೆ ನಾನೇ ಮುಟ್ಟಾಳೋಣ. ನಾಳೆ ನಿನ್ ಮದುವೆ, ಬೆಳಗ್ಗೆನೆ ಮುಹೂರ್ತ. ಡ್ಯಾಡಿ, ಏಯ್ ಪುರೋಹಿತನ್ ಕರ್ಸ. ಸರ್, ಮದುವೆ ಗಂಡು ಯಾಕೆ ನೀನ್ ಗಂಡ್ಸಲ್ವಾ? ನಾಳೆ ನಡೆಯೋ ಮುಹೂರ್ತದಲ್ಲಿ ನಿನಗೂ ಇವಳಿಗೂ ಮದುವೆ. ನಾನ್ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಸಿಂಹ ಕಂಡ್ರು. एंथोनी भाई, आपसे कोई मिलने के लिए आया है।
से बात कर रहे हैं। आप अपना ख्याल रखिए। आंटोनी भाई आ गए। आंटोनी भाई, आंटोनी भाई, जयसीमा जिंदा है। ವೆಲ್ ಆಫೀಸರ್, ಮಾರ್ಕ್ ಆಂಟೋನಿ ಇವನೊಬ್ಬ ಮುಂಬೈ ಅಂಡರ್ವರ್ಲ್ಡ್ ಡಾನ್. ಮುಂಬೈ ಸೆಂಟ್ರಲ್ ಜೈಲಿಂದ ಆತ ತಪ್ಪಿಸ್ಕೊಂಡಿದ್ದ. ನನಗೆ ಬಂದಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಈಸ್ ಕಮಿಂಗ್ ಟು ಬ್ಯಾಂಗ್ಳೂರ್. ನಿಮ್ಮ ಮುಂದಿಟ್ಟಿರೋ ಫೈಲ್ಸ್ ಅಲ್ಲಿ ಆತನ ಡೀಟೇಲ್ಸ್ ಇದೆ. ಪ್ಲೀಸ್ ಗೋ ಥ್ರೂ ದ ಫೈಲ್ ಅಂಡ್ ಹ್ಯಾಂಡಲ್ ದ ಸಿಚುವೇಶನ್. ಯು ಮೇ ಗೋ. ಕುಖ್ಯಾತ ಭೂಗತ ದೊರೆ ಮಾರ್ಕ್ ಆಂಟೋನಿ ಬಾಂಬೆ ಜೈಲಿನಿಂದ ಪರಾರಿ. ಭಾಯ್ ಭಾಯ್, ನೀ ಯಾವಾಗ ಇಲ್ಲಿಗೆ ಬಂದ್ರಿ? ಅಯ್ಯೋ, ಹೇಗಿದ್ದು ಹೇಗಾಗ್ಬಿಟ್ಟಿದ್ದೀರಾ? ನೀವು ಜೈಲಿಗೆ ಹೋದ್ಮೇಲೆ ನಿಮ್ಮ ನೋಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಬಹುತ್ ಖುಷಿ ಅಮ್ಮನೆ. ಲೆಟರ್ ಬರ್ತಿದ್ನಲ್ಲ, ಬಂದು ತಲುಪ್ತಿಲ್ವಾ? ಅಯ್ಯೋ ಭಗವಂತ, ನಿಮ್ಮನ್ನ ಸಿತ್ತಿದ್ದ ಜಯಸಿಂಹ ಇಲ್ಲ ಬೆಂಗಳೂರಲ್ಲೇ ಇದ್ದಾನೆ. ಇಲ್ಲೇ ನಾನು ನೋಡಿದೆ ಅವನ. ಜಯಸಿಂಹ ನಿಮ್ಮನ್ನ ಸಿತ್ತಿದ್ದಲ್ಲ ಜಯಸಿಂಹ. ಜಯಸಿಂಹ, ನೀವು ಜೈಲ್ಗೆ ಹೋದ್ಮೇಲೆ ನಿಮ್ ಹೆಂಡತಿ ಕೂತಿದ್ದು ಅಲ್ದೆ ನಿಮ್ಮ ಮನೇಲಿ ಲೂಟಿ ಮಾಡ್ಕೊಂಡು ಬಾಂಬೆಯಿಂದ ಓಡ್ ಬಂದು ಮುಜೆ ಮಾಫ್ ಕರು ಭಾಯ್. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು. ಮಾಫ್ ಕರು ಭಾಯ್. ಕ್ಷಮಿಸೋಕೆ ನಾನ್ ಜಯಸಿಂಹ ಅಲ್ಲ, ಆಂಟೋನಿ, ಮಾರ್ಕ್ ಆಂಟೋನಿ. ಅಣ್ಣ, ನಮ್ಮ ಮನೆಗೆ ಯಾವಾಗ ಬರ್ತೀರಾ? ಮಧ್ಯರಾತ್ರಿ ನೀನು ನೋಡ್ಬೇಕು ಅಂತ ಅನ್ಸಿದ್ರು ಬರ್ತಾ ಇರೋದೇನೆ. ಯೋಗೇಶನ್ ಫೋನ್ ಮಾಡಿದ್ದೀನಿ, ಅವ್ರು ಬಂದು ನಿನ್ ಕರ್ಕೊಂಡು ಹೋಗ್ತಾರೆ. ಸರಿ, ಬರ್ತೀನಿ ಅಣ್ಣ. ಕೊಡಮ್ಮ ಪಾಪು, ನಿಲ್ ಕೊಡಮ್ಮ. ಹತ್ತು ನೀನು. ಹಲೋ, ಯಾರು? ಅತ್ತೆ, ನಾನು ಯೋಗೇಶ್ ಮಾತಾಡ್ತಾ ಇರೋದು. ಭಾವ ಇಲ್ವಾ? ಇದೇನಪ್ಪ, ಲಕ್ಷ್ಮಿ ಕ್ಷೇಮವಾಗಿ ತಲುಪಿದಾಳಾ? ಇಲ್ಲ ಅತ್ತೆ, ಭಾವ ಹೇಳಿದ ಬಸ್ಸಲ್ಲಿ ಲಕ್ಷ್ಮಿ ಬರ್ಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಏನಪ್ಪ ಹೇಳ್ತಾ ಇದೀಯಾ? ಏನಮ್ಮ? ಯೋಗೇಶಿಂದಪ್ಪ ಫೋನು. ನೀನ್ ಕಳಿಸಿದ ಬಸ್ಸಲ್ಲಿ ಲಕ್ಷ್ಮಿ ತಲುಪಿಲ್ವಂತೆ. ಬಂದಿಲ್ವಂತ? ಯೋಗೇಶ್, ಬಸ್ನೆಲ್ಲ ಸರಿಯಾಗಿ ನೋಡಿದ್ರ? ಬಸ್ಸಲ್ಲಿ ಬಂದವರಿಂದ ಹಿಡಿದು ಡ್ರೈವರ್ ಕಂಡಕ್ಟರ್ನೆಲ್ಲ ಕೇಳಿದೆ, ಎಲ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀವೇನು ಯೋಚನೆ ಮಾಡ್ಬೇಡಿ, ನಾ ವಿಚಾರಿಸ್ತೀನಿ. ಸರಿ ಭಾವ. ನೀವೇನು ಗಾಬರಿ ಆಗಬೇಡಿ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಹಲೋ, ಜಯಸಿಂಹನ್ ಕೊಡು. ಜಯಸಿಂಹನ? ಆ ಹೆಸರಿನವರು ಇಲ್ಲಿ ಯಾರು ಇಲ್ಲ ರೀ. ಹಲೋ, ಜಯಸಿಂಹನ್ ಕೊಡು. ರೀ, ಜಯಸಿಂಹ ಅನ್ನೋರು ಯಾರು ಇಲ್ಲ ಅಂತ ಹೇಳಿಲ್ವಾ? ಇಡ್ರಿ ಫೋನ್ ಕೆಳಗೆ.
ಸಿಂಹ, ಜೈ ಸಿಂಹ. ಯಾರದು? ಆಂಟನಿ? ಮಾರ್ಕ್ ಆಂಟನಿ. ಜೈ ಸಿಂಹ. ನಾ ನಂಜುಂಡ, ಸನ್ ಆಫ್ ಖಾಂಡೇಲ್ಕರ್. ನನ್ನ ಕೋಟೆಗೆ ಬೆಂಕಿ ಇಟ್ಟೆ, ನನ್ನ ವಂಶನ ನಿರ್ವಂಶ ಮಾಡಿದೆ. ನನ್ನನ್ನು ಜೈಲಿಗೆ ಕಳಿಸಿ ಎಲ್ಲ ಮಾಡಿ ತಾಯಿ ತಂಗಿಯರ ಜೊತೆ ಸುಖ ಆಗಿದೆಯಲ್ಲ, ನೋ, ಹಾಗಿರೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನನ್ನು ಮಾತ್ರ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ಯಾವ್ದ್ರಕ್ಕೋ ಬೇಡ ಆಂಟನಿ. ಜಯಸಿಂಹ ನಂಜುಂಡ ಆಗೋದಿಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಆದ್ರೆ ಈ ನಂಜುಂಡ ಜಯಸಿಂಹ ಆಗೋದಿಕ್ಕೆ, ನಾನ್ ಜಯಸಿಂಹ ಆದ್ರೆ ನಿನ್ನ ಗತಿ ಏನಾಗತ್ತೆ ಅಂತ ನಿನಗೆ ಗೊತ್ತಲ್ಲ. ಹಾ 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 ನಿನ್ನ ಜಯಸಿಂಹನಾಗ್ ಮಾಡಿ ಆಮೇಲೆ ಸಿಂಹದ ಬೇಟೆ ಆಡ್ತೀನಿ. ಈ ಸಿಂಹದ ಬೇಟೆ ಆಡೋದಕ್ಕೆ ನಿನಗೆ 100 ಜನ್ಮ ಎತ್ತಿದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಜಯಸಿಂಹ ಮೇಕೆ ಕಟ್ಟಿದ್ದೀನಿ, ಜೊತೆಗೆ ಮೇಕೆ ಮರಿನೂ ಕಟ್ಟಿದ್ದೀನಿ. ಅದು ಮಿಯಾ ಅಂದ್ರೆ ನೀನ್ ಬಂದೇ ಬರ್ತೀಯ. ಅಣ್ಣ ಅಣ್ಣ, ಇವನ್ ನನ್ನ ಮಗುನ ಬಸ್ಸಿಂದ ಹೇಳ್ಕೊಂಡ್ಬಂದು ಇಲ್ಲೆಲ್ಲೋ ಇಟ್ಟಿದ್ದಾನೆ. ಇವನ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ನೀವ್ ದಯವಿಟ್ಟು ಬೇಗ ಬನ್ನಿ ಅಣ್ಣ, ಬನ್ನಿ ಅಣ್ಣ ನೀವು. ನೀನೇನು ಹೆದರ್ಕೋಬೇಡ ಲಕ್ಷ್ಮಿ, ಧೈರ್ಯವಾಗಿರು. ನಾ ಬರ್ತಾ ಇದ್ದೀನಮ್ಮ, ನಾ ಬರ್ತಾ ಇದ್ದೀನಿ. ನಿನ್ ತಂಗಿ ತುಂಬಾ ಭಯ ಪಡ್ತಿದ್ದಾಳೆ. ಆಂಟನಿ, ನನ್ನ ತಂಗಿ ಮೈ ಮೇಲಿನ ಸೀರೆಗೆ ಒಂದು ಸುಕ್ಕು ಬಂದ್ರು ನಾನ್ ನಿನ್ ಜೀವ ಸಹಿತ ಉಳಿಸೋದಿಲ್ಲ. ಹೇ ಸಿಂಹ, ಸುನ್ ತೇರಾ ಭಾಯ್ ಪೊಲೀಸ್ ಆಫೀಸರ್, ಅವನ ಹತ್ರ ಏನಾದ್ರು. ಇವನು ಸಿಂಹ, ಜೈ ಸಿಂಹ. ಹಾಗಾದ್ರೆ ಕಾಯ್ತಾ ಇರ್ತೀನಿ. ನಾನು ಬರ್ತಾ ಇದ್ದೀನಿ. ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ರು ಮನಸ್ಸಿನಲ್ಲಿ ವಿಷ, ಬಾಯಿನಲ್ಲಿ ಪ್ರೀತಿ, ಎಡಗೈನಲ್ಲಿ ಕೊಲೆ, ಬಲಗೈನಲ್ಲಿ ಪೂಜೆ, ಹಿಂದೆ ರಾಕ್ಷಸ, ಮುಂದೆ ದೇವರು. ಒಂದು ಕಾಲದಲ್ಲಿ ಇಡೀ ಬಾಂಬೆ ಅಂಡರ್ ವರ್ಲ್ಡ್ ಅಲ್ಲಾಡಿಸಿ ರಕ್ತದ ಹೊಳೆನ ಹಾಸಿದ ಕಿಂಗ್ ಪಿನ್ ಜೈ ಸಿಂಹ ಇಲ್ಲಿ ನಂಜುಂಡ ಅನ್ನೋ ಹೆಸರಿನಲ್ಲಿ ಆಟೋ ಡ್ರೈವರ್. ಸಹನೆಯಲ್ಲಿ ಯೇಸು ಕ್ರಿಸ್ತನ ಬಿಟ್ರೆ ನೀನೇ ಅನ್ನೋ ಹಾಗೆ ಡ್ರಾಮಾ ಮಾಡಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನಂಬಿಸ್ಬಿಟ್ಟೆ. ವಾ, ಏನ್ ಕಲಾಕಾರನ ಏನ್. ಶೂಟ್ ಮಾಡ್ತೀಯ? ಶೂಟ್ ಮಾಡು. ನಿನ್ನ ಕೈಯಿಂದ ನನ್ನ ಪ್ರಾಣ ಹೋಗ್ಬೇಕು ಅಂತ ಇದ್ರೆ ಅದನ್ನ ತಪ್ಸಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಶೂಟ್ ಮಾಡು. ಬರ್ಬೇಡ, ಬರ್ಬೇಡ. ಅನ್ನ ಹಾಕಿದ ದೇವ್ರಿಗೆ ಮಾತಾಡಿದ್ದು ಅಲ್ದೆ ಅವನ್ ಮೇಲೆ ಗುಂಡ ಹಾರಿಸ್ತೀಯ. ಅಮ್ಮ, ಅವನ್ ದೇವ್ರಲ್ಲಮ್ಮ, ಕೊಲೆಪಾತಕ, ಗ್ಯಾಂಗ್ಸ್ಟರ್, ರೌಡಿ, ಕ್ರಿಮಿನಲ್. ಮುಚ್ಚೋ ಬಾಯಿ. ಇನ್ನೊಂದ್ಸಲಿ ನನ್ ಮಗನ್ ಬಗ್ಗೆ ಏನಾದ್ರು ಮಾತಾಡ್ದೆ ಹುಷಾರ್. ಯಾರೋ ಕೊಲೆಪಾತಕ, ಯಾರೋ ಕ್ರಿಮಿನಲ್. ನೀನು ನಿಮ್ಮಪ್ಪ ಕಣೋ ಕ್ರಿಮಿನಲ್. ಅಮ್ಮ, ಯಾರೋ ನಿಮ್ಮಮ್ಮ. ನೀನು ಯಾರು ಅಂತ ಗೊತ್ತಾ ನಿನಗೆ? ನೀನು ಯಾರ ಮಗ ಅಂತ ಗೊತ್ತಾ ನಿನಗೆ? ಮೇರಾ ಬೇಟಾ ರೋರ. ನಿನ್ ತಾಯಿ ಸತ್ತು ತಂದೆ ಜೈಲಿಗೆ ಹೋದಾಗ ನಿನ್ನನ್ನ ಅನಾಥನಾಗಿ ಮಾಡಬಾರ್ದು ಅಂತ ಎತ್ಕೊಂಡ್ಬಂದು ತನ್ನ ಸ್ವಂತ ತಮ್ಮನ್ಗಿಂತ ಹೆಚ್ಚಾಗಿ ಸಾಕಿದ್ದ ಪುಣ್ಯಾತ್ಮ ಕಣೋ ಆ ಸಿಂಹ. ಕ್ರಿಮಿನಲ್ ಮಗ ಒಬ್ಬ ಕ್ರಿಮಿನಲ್ ಆಗಬಾರ್ದು ಅಂತ ನಿನ್ನನ್ನ ಓದಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ ಮಹಾತ್ಮ ಕಣೋ ಆ ಸಿಂಹ. ತಾನೇ ಕಟ್ಟಿದ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ಮೆರೀತಿದ್ದವನು ತನ್ನ ತಂದೆ ಕೊಟ್ಟು ಒಂದೇ ಒಂದು ಮಾತಿಗೋಸ್ಕರ ನಿಮ್ಮನ್ನೆಲ್ಲ ಒಂದು ನೆಲೆ ಮುಟ್ಟಿಸ್ಬೇಕನ್ನೋ ಹಠಕ್ಕೆ ಹಗಲು ರಾತ್ರಿ ದುಡಿತಿದ್ದಾನೆ. ಇಂಥ ಒಬ್ಬ ಮಗ ನನ್ನ ಹೊಟ್ಟೆಲ್ ಹುಟ್ಲಿಲ್ವಲ್ಲ ಅಂತ ಭೂಮಿಲಿರೋ ಪ್ರತಿ ತಾಯಿ ಅಸೂಯೆ ಪಡೋ ಅಂತ ಮಗ ಕಣೋ ಅವನು. ಅಂಥವನು ಕೋಟಿಗೊಬ್ಬ ಕಣೋ, ಕೋಟಿಗೊಬ್ಬ. ಪ್ರಸಾದ ತಗೊಳ್ಳಿ ಕೃಷ್ಣ.
ಬಾಸ್ ಇವಳು ಜಯಸಿಂಹನ ಹೆಂಡತಿ. ಗರ್ಜನೆ ಕೇಳಿಸ್ತು. ಆಗ್ಲೇ ಅನ್ಕೊಂಡೆ ಸಿಂಹ ಎಲ್ಲ ಮುಗಿಸಿ ಬರ್ತಾ ಇದೆ ಅಂತ. ನೀನ್ ಬಂದ್ಬಿಟ್ಟೆ. ಸುತ್ತ ಬಾಂಬ್ ಬಿಟ್ಟಿದ್ದೀನಿ. ನೀನ್ ಇಟ್ಟಿರೋ ಬಾಂಬೆಲ್ಲ ಯಾರೇ ಆಟೋವಾಲೆ, ನೀನ್ ಹಳೆ ಆಟನೆಲ್ಲ ಮರ್ತಿದ್ಯಾ ಅನ್ಕೊಂಡೆ. ಮರ್ತಿಲ್ಲ. ಹೊರಗಿಟ್ಟ ಬಾಂಬ್ನೆಲ್ಲ ಕಿತ್ತಾಕ್ಬಿಟ್ಟೆ. ಇದೇನ್ ಗೊತ್ತಾ? ರಿಮೋಟ್. ದೂಸರಾ ರಿಮೋಟ್. ನೀನ್ ಯಾರನ್ನು ಹುಡುಕ್ತಿದ್ಯೋ ಅವ್ರ ಹತ್ರ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಆದ್ರೆ ಅವರಿರೋ ಜಾಗ ನಿನಗೆ ಗೊತ್ತಿಲ್ಲ. ತಾಕತ್ತಿದ್ರೆ ಬಚಾಯಿಸ್ಕೊಳ್ಳೋ.
ಮಗು ನಾನು ಕೇಳ್ಕೊಡು. ನೀನು ಆಂಟಿನ ನೋಡ್ಕೊ, ಹೋಗು ಹೋಗು. ನಂಜುಂಡ, ಬೇಡ ಬೇಡ, ನೀನು ಹಳೆ ಜಯಸಿಂಹ ಅಲ್ಲ, ನೀನು ಆಟೋ ಡ್ರೈವರ್ ನಂಜುಂಡ. ದಯವಿಟ್ಟು ಕಾನೂನನ್ನ ಕೈ ತಗೋಬೇಡ, ಬಿಟ್ಬಿಡ ಅವನ್ನ, ಬಿಟ್ಬಿಡು. तू बदल गया, लेकिन मैं मार्कंडनी का खून नहीं बदला। ಶಿವ, ಇಂಥ ತಂದೆಗೆ ಮಗನಾಗಿರೋದಕ್ಕಿಂತ ನಿಮ್ಮಂತ ಅಣ್ಣನಿಗೆ ತಮ್ಮನಾಗಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ ಅಣ್ಣ. ನನಗೆ ಕ್ಷಮಿಸ್ತೀರಾ? ಈ ಜಗತ್ನಲ್ಲಿ ನಡೆಯೋ ಒಂದೊಂದು ಘಟನೆನೂ ಒಂದು ಇತಿಹಾಸ. ಒಳ್ಳೇದು ಉಳ್ಕೊಳ್ಳುತ್ತೆ, ಕೆಟ್ಟದ್ದು ನಾಶ ಆಗುತ್ತೆ.